ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ಮಾರ್ಕೆಟ್ ಬಗ್ಗೆ ನೋಡೋಣ. ಮೊದಲನೇದಾಗಿ ನಿಫ್ಟಿ ನೋಡೋಣ. ನಾವು ನಿಫ್ಟಿ ಕಂಡೀಷನ್ ಯಾಕಂದರೆ ನೋಡಿರ್ಬೋದು, ಭಾಳಷ್ಟು ದಿನದಿಂದ ಮಾರ್ಕೆಟ್ ಡೌನ್ ಟ್ರೆಂಡಲ್ಲೇ ಇದೆ. ಸೊ 23,500 ಕ್ಲೋಸ್ ಆಗಿತ್ತು. ಇವಾಗ ಇದು ನೋಡಬೇಕಂದ್ರೆ ನಿಫ್ಟಿದು ಓಕೆ 23,500 ನಮ್ಮ ನಿಫ್ಟಿ 50 ಕ್ಲೋಸ್ ಆಗಿತ್ತು. ಇದು ಸಪೋರ್ಟ್ ಲೆವೆಲ್ ಈಗ ನೋಡ್ಬೋದು. 23,000 ಐ ಥಿಂಕ್ ಇಲ್ಲಿ ಗೊತ್ತಾಗತ್ತೆ. ಇದು ಸಪೋರ್ಟ್ ಲೆವೆಲ್ ಬಂದು ಈಗ 23,370 23,400 ಸಪೋರ್ಟ್ ಲೆವೆಲ್ ಆಗಿದೆ. ಒಂದು ವೇಳೆ ಇಲ್ದೇನಾದರೂ ನಾಳೆ ಗ್ಯಾಪ್ ಅಪ್ ಓಪನಿಂಗ್ ಆದರೆ 100 ಪಾಯಿಂಟ್ ಅಲ್ಲ 100 ಪಾಯಿಂಟ್ ಕೆಳಗಡೆ ಓಪನ್ ಆಯ್ತು ಅಂದರೆ ಡೆಫಿನೆಟ್ಲಿ ಮಾರ್ಕೆಟ್ ಇನ್ನೂ ಕೆಳಗಡೆ ಹೋಗುವಂಥ ಚಾನ್ಸಸ್ ಇರುತ್ತೆ. ಸೊ ಇದು ಸಪೋರ್ಟ್ ಲೆವೆಲ್ ಬಂದು 23,400, ಕ್ಲೋಸಿಂಗ್ 23,500 ಆಗಿದೆ. ಆ್ಯಂಡ್ ರೆಸಿಸ್ಟೆಂಟ್ ಬಂದು ಅದರ ಹೈ 24,200 ಹೈ. ಮೊದಲನೇ ರೆಸಿಸ್ಟೆಂಟ್, ಎರಡನೇ ರೆಸಿಸ್ಟೆನ್ಸ್ ಬಂದರು 24,500, ಮೂರನೇ ರೆಸಿಸ್ಟೆನ್ಸ್ ಬಂದು 25,000. ಸೊ ನೋಡಬೇಕು ನಾಳೆ ಮಾರ್ಕೆಟ್ ಯಾವ ರೀತಿ ಇರುತ್ತೆ ಅಂತ. ಸೊ ನೀವು ಅಬ್ಸರ್ವ್ ಮಾಡಿರ್ಬೋದು, ಭಾಳಷ್ಟು ಸೆಕ್ಟರ್ಗಳು ಬಿಡ್ದಿರೋದಾದ್ರೂ ಐ ಟಿ ಸೆಕ್ಟರ್ ಮಾತ್ರ ಪಾಸಿಟಿವಲ್ಲೇ ಇದೆ. ಆಲ್ಮೋಸ್ಟ್ ಎಲ್ಲ ಸೆಕ್ಟರ್ಗಿಂತ ಐ ಟಿ ಸೆಕ್ಟರ್ ನೋಡೋದಾದರೆ ಇಲ್ಲಿ ನೋಡಿ, ಆಲ್ಮೋಸ್ಟ್ ಒಂದು 2-3 ತಿಂಗಳಿಂದ ಕನ್ಸಾಲಿಡೇಟ್ ಮಾಡ್ತಾಯಿದ್ದೆ, ಜಾಸ್ತಿ ಬಿದ್ದಿಲ್ಲ, ಇದೇ ಲೆವೆಲಲ್ಲಿ ಇದೆ. ಐ ಟಿ ಸೆಕ್ಟರ್ದು ನೋಡಬೇಕಂದ್ರೆ ನೋಡಿ, ಈ ಲೆವೆಲಲ್ಲಿ ಈ ರೇಂಜಲ್ಲೇ ಓಡಾಡ್ತಾ ಇದೆ. 41,000 42,000 ಆ ಲೆವೆಲೆಲ್ಲ ಇದೆ, ಜಾಸ್ತಿ ಕೆಳಗಡೆ ಬಿದ್ದಿಲ್ಲ. ಸೊ ಐ ಟಿ ಸೆಕ್ಟರ್ ಆಲ್ಮೋಸ್ಟ್ ಸ್ಟ್ರಾಂಗ್ ಆಗಿದೆ. ಐ ಟಿ ಸೆಕ್ಟರಲ್ಲಿ ಬೇಕಂದರೆ ಯಾವುದೇ ರೀತಿ ಚಿಂತೆ ಇಲ್ದಿರ ನೀವು ಲಾಂಗ್ ಟರ್ಮ್ಗೋಸ್ಕರ ಪ್ಲ್ಯಾನ್ ಮಾಡೋದು. ಸೊ ಇವತ್ತು ನವಂಬರ್ ವೀಕಲ್ಲಿ ಸ್ವಿಂಗ್ ಟ್ರೇಡಿಂಗ್ ನವಂಬರ್ 3rd ವೀಕಲ್ಲಿ ಸ್ವಿಂಗ್ ಟ್ರೇಡಿಂಗ್ ಮಾಡೋಕ್ಕೋಸ್ಕರ ಕೆಲವೊಂದು ಸ್ಟಾಕನ್ನು ಚೂಸ್ ಮಾಡಿದ್ದೀನಿ. ಸೊ ಮೊದಲನೇಗೆ ನೋಡೋಣ, ಶಂಕರ ಅಂದ್ಬಿಟ್ಟು. ಸೊ ಈ ಸ್ಟಾಕು ಇಲ್ಲಿ ನೋಡ್ಬೋದು, ಇದು ಬಂದು ಆಲ್ಮೋಸ್ಟ್ ಇದು 500, 590, 600 ಆ ರೇಂಜಲ್ಲಿದೆ. ಸೊ ಇಲ್ಲಿ ನೋಡ್ಬೋದು ಬುಲ್ಲಿಶ್ ಕ್ಯಾಂಡಲ್ಸ್ ಯಾವ ರೀತಿ ಡೆವಲಪ್ ಆಗಿದೆ ಅಂತ, ಕನ್ಸಿಸ್ಟೆಂಟ್ಲಿ ಪಾಸಿಟಿವ್ ಕಡೆ ಹೋಗ್ತಾ ಇದೆ. ಸೊ ಒಂದು ವೇಳೆ ನೀವು ಈ ರೇಂಜಲ್ಲಿ ಏನಾದ್ರು ಎಂಟ್ರಿ ಆದರೂ ಕೂಡ, ಈ ರೇಂಜಲ್ಲಿ ಎಂಟ್ರಿ ಆದ್ರೂ, ಸೊ ಇದು ನಿಮ್ಮ ಟಾರ್ಗೆಟ್ ಬಂದು ಇಲ್ಲಿವರೆಗೂ ಹೋಗುವಂಥ ಚಾನ್ಸ್ ಇದೆ, 738. ಸೊ ಇಲ್ಲಿ ಮಾಡಿ ಈ ರೇಂಜಲ್ಲಿ 600, 590, 600 ರೇಂಜಲ್ಲಿ ಎಂಟ್ರಿ ಆದರೆ, ಸೊ ಡೆಫಿನೆಟ್ಟಾಗಿ ಇದು 750, 760 ಆ ರೇಂಜ್ ಅಲ್ಲಿಗೆ ಹೋಗೋ ಚಾನ್ಸಸ್ ಖಂಡಿತ ಕಾಣ್ತಾ ಇದೆ ಕೆಲವೊಂದು ದಿನಗಳಿರುತ್ತೆ, ಕೆಲವೊಂದು ವಾರಗಳಲ್ಲಿ. ಸೊ ಸ್ಟಾಪ್ ಲಾಸ್ ನೀವು ಬೇಕಂದರೆ ಇಲ್ಲಿ ಇಟ್ಕೊಬೋದು, 536 ಅಥವಾ 520 ಈ ಲೆವೆಲಲ್ಲಿ ಸ್ಟಾಪ್ ಲಾಸ್ ಇಟ್ಕೊಬೋದು. ಸೊ ಶಂಕರ ಅನ್ನೋದು ನೋಡ್ಬೋದು, ನಾಳೆ ಓಪನ್ ಆಗಾದ್ಮೇಲೆ ಗೊತ್ತಾಗುತ್ತೆ. ಸೊ ಒಂದು ಸ್ವಿಂಗ್ ಟ್ರೇಡಿಂಗ್ಗೋಸ್ಕರ ಒಂದು ಒಳ್ಳೆ ಚಾನ್ಸ್ ಇದೆ. ಇಲ್ಲಿ ನೋಡ್ಬಿಟ್ಟು ಟ್ರೆಂಡ್ ಯಾವ ಥರ ಕಾಣ್ತಾ ಇದೆ ಅಂತ. ಸೊ ಬುಲಿಶ್ ಕ್ಯಾಂಡಲ್ಸ್ ಕ್ರಿಯೇಟ್ ಆಗಿದೆ. ಸೊ ಶಂಕರ ಕಂಪ್ನಿಯ ಫಂಡಮೆಂಟಲ್ಸ್ ನೋಡುವಾಗ ಸ್ಕ್ರೀನರ್ ಹಾಕೋಣ. ಸ್ಕ್ರೀನರಲ್ಲಿ ಶಂಕರ ನೋಡಿ, ಇದು ಬಂದು ಬಿಲ್ಡಿಂಗ್ ಪ್ರಾಡಕ್ಟ್ಸ್ ಬಿಲ್ಡಿಂಗ್ ಪ್ರಾಡಕ್ಟ್ಸ್ ಮಾಡುವಂಥ ಕಂಪ್ನಿ ಶಂಕರ. 1,478 ಕೋಟಿ ರಿಟರ್ನ್ ಆನ್ ಈಕ್ವಿಟಿ. ROC ನೋಡಿ 17% ಇದೆ, ROE 11% ಇದೆ, ಚೆನ್ನಾಗಿದೆ, ಪರವಾಗಿಲ್ಲ. PE ರೇಷಿಯೋ 19 ಇದೆ. ಸೊ ಇದು ರಿಟೇಲ್ ಪೀರ್ ಕಂಪ್ಯಾರಿಸನ್ಸ್. ಸೇಲ್ಸ್ ಗ್ರೋತ್ ನೋಡಿ ಚೆನ್ನಾಗಿದೆ, 1,300 ಕೋಟಿ ಲಾಸ್ಟ್ ಕ್ವಾರ್ಟರಲ್ಲಿ. ಆ್ಯಂಡ್ ನೆಟ್ ಪ್ರಾಫಿಟ್ಟು ಓಕೆ 15 ಕೋಟಿ. ಸೇಲ್ಸ್ ಗ್ರೋತ್ ಚೆನ್ನಾಗಿದೆ, 5,000 ಕೋಟಿ, 170 ಕೋಟಿ ಸೇಲ್ಸ್ ಗ್ರೋತ್ ನೋಡಿ. ಲಾಸ್ಟ್ 3 ವರ್ಷದಲ್ಲಿ 33% ಭಾಳ ಚೆನ್ನಾಗಿದೆ ಇದು ಸೇಲ್ಸ್ ಗ್ರೋತ್. ಸೊ ಇದು ಟೋಟಲ್ ಅಸೆಟ್ಟು ಮತ್ತು ಓಕೆ ಫಂಡಮೆಂಟಲ್ ಚೆನ್ನಾಗಿದೆ, ತುಂಬ ಇದು ಓಕೆ ಸ್ಟ್ರಾಂಗ್ ಇದೆ ಹೇಳ್ಬೇಕಂದ್ರೆ. ಇದು FIS ನೋಡಿ, ಪ್ರೊಮೋಟರ್ಸ್ ಹತ್ರ 50% ಇದೆ, FIS ಹತ್ರ 7% ಇದೆ, 7.8% ಇದೆ, DIS ಹತ್ರ 4.5% ಹೋಲ್ಡ್ ಮಾಡಿಟ್ಟಿದ್ದಾರೆ. ಸೊ ನಾಳೆ ಸ್ವಿಂಗ್ ಟ್ರೇಡಿಂಗ್ಗೋಸ್ಕರ ಇದು ಒಳ್ಳೆ ಅತ್ಯುತ್ತಮವಾದಂಥ ಸ್ಟಾಕ್ ಆಗಿದೆ ಶಂಕರ ಬಿಲ್ಡಿಂಗ್ ಪ್ರಾಡಕ್ಟ್ಸ್. ಸೊ ಟ್ರೈ ಮಾಡ್ಬೋದು, ವಾಚ್ ಲಿಸ್ಟಲ್ಲಿ ಹಾಕಿಟ್ಕೊಳ್ಳಿ. ಸೊ ಸ್ವಿಂಗ್ ಟ್ರೇಡಿಂಗ್ಗೋಸ್ಕರ 2 ದಿವಸ 3 ದಿವಸ ಅಥವಾ 4 ದಿವಸದಲ್ಲೂ ನಿಮ್ಮ ರಿಟರ್ನ್ ಬರ್ಬೋದು, 10-15% ರಿಟರ್ನ್ ಬರುವಂಥ ಚಾನ್ಸಸ್ ಖಂಡಿತ ಇದೆ. ನೆಕ್ಸ್ಟ್ ಇನ್ನೊಂದು ಸ್ಟಾಕು ರೆಡಿಂಗ್ಟನ್ ಅಂತ, ಇದು ಕೂಡ ಇಲ್ಲಿ ಹಾಕ್ಬಿಡ್ತೀನಿ. ರೆಡಿಂಗ್ಟನ್ ಲಿಮಿಟೆಡ್, ಎಸ್, 15,000 ಕೋಟಿ ವ್ಯಾಲ್ಯೂ ಇರುವಂಥ ಕಂಪ್ನಿ ಆಗಿದೆ. PE ರೇಷಿಯೋ 13 ಇದೆ, ROE ರಿಟರ್ನ್ ಆನ್ ಈಕ್ವಿಟಿ 16% ಚೆನ್ನಾಗಿದೆ. ಆ್ಯಂಡ್
ಇದು ಬಂದು ಟ್ರೇಡಿಂಗ್ ಪಿಯರ್ ಕಂಪ್ಯಾರಿಸನ್ಸ್ ಸೇಲ್ಸ್ ಗ್ರೋತ್ ನೋಡಿ 24,000 ಕೋಟಿ ಲಾಸ್ಟ್ ಕ್ವಾರ್ಟರಲ್ಲಿ, ಲಾಸ್ಟ್ ಸೆಪ್ಟೆಂಬರಲ್ಲಿ. ಆ್ಯಂಡ್ ನೆಟ್ ಪ್ರಾಫಿಟ್ 283 ಕೋಟಿ, ಚೆನ್ನಾಗಿದೆ. ಸೇಲ್ಸ್ ಗ್ರೋತ್ ಇಂಪ್ರೂವ್ ಆಗ್ತಾಯಿದೆ. ಇಲ್ಲಿ ನೋಡಿ ಲಾಸ್ಟ್ 3 ವರ್ಷದಲ್ಲಿ 16% ಇದೆ. ಕಂಪೌಂಡೆಡ್ ಸೇಲ್ಸ್ ಗ್ರೋತ್ ಚೆನ್ನಾಗಿದೆ ಲಾಸ್ಟ್ 3 ವರ್ಷದಲ್ಲಿ 16%, ನಾಟ್ ಬ್ಯಾಡ್. ಆ್ಯಂಡ್ FIS ಹತ್ರ 58% ಇದೆ, DIS ಹತ್ರ 18% ಇದೆ, ಪಬ್ಲಿಕ್ ಹತ್ರ 23% ಇದೆ. ಸೊ ಇದೊಂದು ಒಳ್ಳೆ ಸ್ಟಾಕ್ ಇದೆ. ಟೆಕ್ನಿಕಲಿ ನೋಡ್ಬಿಡೋಣ. ಸೊ ಇಲ್ಲಿ ನೋಡಿ ಕನ್ಸಾಲಿಡೇಟ್ ಮಾಡ್ತಾಯಿದೆ. ಇದು ಕೂಡ ಆಲ್ಮೋಸ್ಟ್ ಬುಲ್ಲಿಶ್ ಕ್ಯಾಂಡಲ್ಸ್, 3 ಬುಲ್ಲಿಶ್ ಕ್ಯಾಂಡಲ್ಸ್ ಬಂದಿದೆ. ಸೊ ಇದು ಈ ರೇಂಜಲ್ಲಿ ಅಂದರೆ 193-190 ರೇಂಜಲ್ಲಿ ಇರುವಂಥ ಪ್ರೈಸ್ ಆಗಿದೆ ಇದು. ಸೊ ಪ್ಲ್ಯಾನ್ ಮಾಡ್ಬೋದು ನೀವು, ಅಲ್ಲಿ ನೋಡ್ಬೋದು ನೀವು. RSI ಕೂಡ ಮೇಲೆ ಬರ್ತಾ ಇದೆ. ಸೊ ಇದು ಕ್ರಾಸ್ ಆಯ್ತು ಅಂದರೆ ಡೆಫಿನೆಟ್ ಇದು ಮೇಲೆ ಹೋಗೋಂಥ ಚಾನ್ಸಸ್ ಇದೆ. ಸೊ ಇಲ್ಲಿಂದ ಮೊದಲನೇದಾಗಿ 218 ಈ ರೇಂಜಲ್ಲಿ ನೀವು ಬೈ ಮಾಡಿದ್ರು ಕೂಡ ಮೊದಲನೇ ಟಾರ್ಗೆಟ್ 209 ಆಗಿದೆ, ಎರಡನೇ ಟಾರ್ಗೆಟ್ 223, ಮೂರನೇ ಟಾರ್ಗೆಟ್ ಬಂದು 236. ಸೊ ಇದು ವಾಚ್ ಲಿಸ್ಟಲ್ಲಿ ಹಾಕಿ ವಾಚ್ ಮಾಡಿ. ಸೊ ಈ 2 ಸ್ಟಾಕ್ಸ್ಗಳು ಶಂಕರ ಬಿಲ್ಡಿಂಗ್ ಪ್ರಾಡಕ್ಟ್ಸ್ ಮತ್ತು ರೆಡಿಂಗ್ಟನ್ ಇವೆರಡು ಪ್ಲ್ಯಾನ್ ಮಾಡ್ಬೋದು ಸ್ವಿಂಗ್ ಟ್ರೇಡಿಂಗ್ಗೋಸ್ಕರ. ನವಂಬರ್ 3ನೇ ವಾರ ಸೆಕೆಂಡ್ ಪಾರ್ಟ್ ವೀಡಿಯೋಗೋಸ್ಕರ ಮಾಡಿದ್ದೀನಿ. ಸೊ ಇದು ಸ್ಟಾಕ್ಸ್ ಒಳ್ಳೆ ರಿಟರ್ನ್ ಕೊಡೋದ ಚಾನ್ಸಸ್ ಇದೆ. ಇದು ಸ್ಮಾಲ್ ಕ್ಯಾಪಲ್ಲಿ ಬರುತ್ತೆ, ಬಟ್ ನಾಳೆ ನಿಫ್ಟಿ ನೋಡಬೇಕು ಯಾವ ಥರ ಟ್ರೆಂಡ್ ಇದೆ ಅಂತ. ಅದು ನೀವು ವಾಚ್ ಲಿಸ್ಟಲ್ಲಿ ಹಾಕಿಟ್ಕೊಳ್ಳಿ, ಪ್ಲ್ಯಾನ್ ಮಾಡಿ. ಸೊ ಇದರಿಂದ ರಿಟರ್ನ್ಸ್ ಬರೋವಂಥ ಚಾನ್ಸಸ್ ಖಂಡಿತ ಇದೆ. ಬಟ್ ನೀವೇ ನಿಮ್ಮ ರಿಸ್ಕ್ ಇದು. ನಾನು ಅಲ್ಲಿ ಯಾವುದೋ ರೆಕಮೆಂಡ್ ಮಾಡ್ತಾಯಿಲ್ಲ, ಬಟ್ ನನ್ನ ವ್ಯೂ ಪಾಯಿಂಟ್ ಹೇಳ್ತಾ ಇದ್ದೀನಿ. ಸೊ ನಾಳೆ ಇದು ಬುಲ್ಲಿಶ್ ಟ್ರೆಂಡ್ ಇರುವಂಥ ಸಾಧ್ಯತೆಗಳಿರುತ್ತೆ. ಮಾರ್ಕೆಟ್ ಇವನ್ ಡೌನ್ ಟ್ರೆಂಡ್ ಇರೋದಾದ್ರೂ ಇದು ಮೇಲೆ ಹೋಗೋಂಥ ಚಾನ್ಸಸ್ ಇದೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಇದೇ ರೀತಿ ಮುಂದಿನ ಬಾರಿ ಬೇರೆ ವಿಡಿಯೋಗಳು, ಬೇರೆ ಸ್ಟಾಕ್ಸ್ಗಳು ಕುರಿತಾಗಿ ವಿಡಿಯೋ ಮಾಡ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೊ ಮಚ್. ಟೇಕ್ ಕೇರ್, ಬಾಯ್.